ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಚಿನ್ನ ಬೆಳ್ಳಿ ರೇಟ್ ಹೇಳಂಗೆ ಇಲ್ಲ. ಯಾಕಂತ ಹೇಳಿದ್ರೆ ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಮೇಲೆ ಗಗನಕ್ಕೆ ಹೋಗ್ತಾ ಇದೆ ರೇಟು. ಸೊ ಆದರೂ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಅಥವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋರಿಗೆ ಒಂದು ಒಳ್ಳೆ ಟೈಮ್ ಅನಿಸುತ್ತೆ. ಇನ್ನೂ ಜಾಸ್ತಿ ಆಗೋದಕ್ಕಿಂತ ಈಗಾಗಲೇ ಗೋಲ್ಡು 11,800 ತನಕ ರೀಚ್ ಆಗುತ್ತಿದೆ. ಅದು 15,000 ತನಕ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸಿಲ್ವರ್ ತಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಆಲ್ರೆಡಿ ಗ್ರಾಮ್ಗೆ 200 ರುಪೀಸ್ವರೆಗೂ ಹೋಗ್ತಾ ಇದೆ. ನೆಕ್ಸ್ಟ್ 300 ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವಾಗ ತಗೊಂಡ್ರೆ ಇನ್ವೆಸ್ಟ್ಮೆಂಟ್ ಅಂತೂ ಆಗುತ್ತೆ. ಸ್ವಲ್ಪ ಏನೋ ಕೂಡಿಟ್ಟಿದ್ದು ದುಡ್ಡು ಉಳ್ಕೊಳ್ಳುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ಚಿನ್ನ ಬೆಳ್ಳಿ ತಗೊಳ್ಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಬಟ್ ಎಲ್ಲಿ ತಗೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಚಿನ್ನಕ್ಕಂತೂ ತುಂಬ ಅಂಗಡಿಗಳಿದೆ, ತುಂಬ ಅದ್ರ ಬಗ್ಗೆ ವಿಡಿಯೋಸ್ ನೋಡಬೇಕು ಅಂತಿಲ್ಲ. ರೆಗ್ಯುಲರ್ ಆಗಿ ಎಲ್ಲಿ ತಗೊಳ್ತಿರ್ತಾರೋ ಅಲ್ಲಿ ಹೋಗ್ತಿರ್ತಾರೆ. ಬಟ್ ಸಿಲ್ವರ್ಗೆ ನಾನು ಒಂದು ಒಳ್ಳೆ ಆಪ್ಷನ್ ಕೊಡಬೇಕು ಅಂತ ಹೇಳಿ ಬಂದಿದ್ದೀನಿ. ನಾನು ಆಲ್ಮೋಸ್ಟ್ 7 to 8 ಇಯರ್ಸಿಂದ ಈ ಒಂದು ಶಾಪಲ್ಲಿ ಸಿಲ್ವರ್ ತಗೋತಾ ಇದ್ದೀನಿ. ತುಂಬ ಲಕ್ಷಾಂತರ ರೂಪಾಯಿಂದ ತಗೊಂಡಿದ್ದೀವಿ. ಅಂದರೆ ಅವಾಗಿನ ರೇಟಿಗೆ ಅನುಸಾರವಾಗಿ ಇವಾಗ ಲಕ್ಷಕ್ಕೆ ಒಂದಷ್ಟೇ ಬರೋದು. ಬಟ್ ಅಷ್ಟು ತಗೊಂಡು ಮುಂದಿದ್ದಲ್ಲಿ ಅದಕ್ಕೂ ರೇಟ್ ಜಾಸ್ತಿ ಆಗುತ್ತೆ. ಸೊ ನಾವಿವತ್ತು ಮಲ್ಲೇಶ್ವರಮಲ್ಲಿ ಇದ್ವಿ. ಮಲ್ಲೇಶ್ವರಂ 7th ಕ್ರಾಸಲ್ಲಿ ಮಾತಾ ಪಾಯಲ್ಸ್ ಅಂತ 7th ಕ್ರಾಸಲ್ಲಿ ರೈಟ್ ಸೈಡಲ್ಲಿ ಅಂಡರ್ಗ್ರೌಂಡಲ್ಲಿದೆ. ಹ್ಯೂಜ್ ಶಾಪ್. ಕಂಪ್ಲೀಟ್ ನಿಮಗೆ ಏನೆಲ್ಲ ಬೇಕು, ನಿಮಗೆ ಮನೆಗೆ ಯೂಸ್ ಆಗುವಂಥ ಐಟಮ್ಸ್ ಆಗಿರ್ಬೋದು, ಜೊತೆಗೆ ನಿಮ್ಗೆ ಯೂಸ್ ಆಗುವಂಥ ಐಟಮ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಇದೆ. ಏನೇನಿದೆ ಅಂತ ಹೇಳಿ ನಾವು ಹುಡುಕೋದಕ್ಕಿಂತ ಅವನನ್ನ ಕೇಳಿದ್ರೆ ಬೆಟರ್. ಅವ್ರಿಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ. ಸೊ ಅವ್ರನ್ನ ಮಾತಾಡಿಸಿ ಅಡ್ರೆಸ್ ಕೂಡ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ಅವ್ರ ಹತ್ರನೇ ತಿಳಿಸಿ ಏನೇನೆಲ್ಲ ಸಿಗುತ್ತೆ, ಏನ್ ಕಾಸ್ಟ್ ಸಿಗ್ಬೋದು ಅಪ್ರಾಕ್ಸಿಮೇಟ್ ಎಲ್ಲವನ್ನ ತಿಳಿಸ್ಕೊಡ್ತಾರೆ ಎಲ್ಲರಿಗೂ. ಇದು ನಮ್ದು ಮಾತಾ ಪಾಯಲ್ ಅಂತ ಹೇಳ್ಬಿಟ್ಟು ಹೆಸರಿನ ಅಂಗಡಿ ಇರೋದು. 25 ಇಯರ್ಸ್ ಆಗಿದೆ ಮಲ್ಲೇಶ್ವರಮಲ್ಲಿ ಪರ್ಟಿಕ್ಯುಲರ್. ಸೊ ಹಾಗೆ ನಾವು ಪರ್ಟಿಕ್ಯುಲರ್ ಸಿಲ್ವರ್ ಜ್ಯುವೆಲರಿಯಲ್ಲೇ ಡೀಲ್ ಮಾಡೋದು. ನಿಮ್ಗೆ ಏನೇ ಸಿಲ್ವರ್ ಜ್ಯುವೆಲರಿ ಬೇಕು ಎಲ್ಲ ಫುಲ್ ವೆರೈಟಿ ನಮ್ಮ ಹತ್ರ ಸಿಗುತ್ತೆ. ನೀವು ಹಾಗೆ ನೋಡ್ಬೋದು. ಒಂದು ಏನು ನೀವು ಈ ಕಡೆ ಆರ್ಟಿಕಲ್ ಸೆಕ್ಷನ್ಸ್ ಇದೆ. ಹಾಗೆ ನಿಮಗೆ ಫೋಟೋ ಫ್ರೇಮ್ಸ್ ನೋಡೋದಾದ್ರೆ ಫೋಟೋ ಫ್ರೇಮ್ಸ್ ಆಯಿತು, ಆ್ಯಂಕ್ಲೆಟ್ಸ್, ನೆಕ್ಸ್ಟ್ ಜ್ಯುವೆಲರಿ. ಸೊ ಆಲ್ ಇನ್ ಒನ್ ಎಲ್ಲದೂ ಒಂದೇ ಕಡೆ ಸಿಕ್ಬಿಡುತ್ತೆ ನಿಮಗೆ. ಆಪ್ಷನ್ ವೈಸ್ ಏನೇ ಬೇಕು ಫುಲ್ ವೆರೈಟಿ ನಮ್ಮಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಯಾಕೆ ಬೇರೆ ಶಾಪ್ಗಳನ್ನ ಬಿಟ್ಟು ಇಲ್ಲಿಗೆ ಬರಬೇಕು? ಮೇಡಮ್ ಏನು ಒಂದು ನಮ್ಮಲ್ಲಿ ಫುಲ್ ಆಪ್ಷನ್ ಸಿಕ್ಬಿಡುತ್ತೆ. ನೀವು ಬನ್ನಿ, ಜ್ಯುವೆಲರಿಗೆ ಬನ್ನಿ, ಆರ್ಟಿಕಲ್ಗೆ ಬನ್ನಿ, ಫ್ರೇಮ್ಸ್ಗೆ ಬನ್ನಿ, ಎಲ್ಲ ಒಂದೇ ಕಡೆ ಮುಗ್ದೋಗುತ್ತೆ. ನೆಕ್ಸ್ಟ್ ಏನು ನಮ್ಮ ಹತ್ರ ಇರೋ ರೇಂಜ್ ನೀವು ಬಂದ್ಬಿಟ್ಟು ಒಂದ್ಸತಿ ನೋಡಿ, ನಿಮ್ಗೂ ಗೊತ್ತಾಗುತ್ತೆ ನಮ್ಮಲ್ಲಿ ಏನ್ ರೇಂಜ್ ಇದೆ. ಆಮೇಲೆ ನೀವು ಡಿಸೈಡ್ ಮಾಡ್ಬೋದು. ನಿಮ್ಗೂ ಗೊತ್ತಾಗಿದೆ ಅದು ಆ ಲೆಕ್ಕದಲ್ಲಿ. ಗೋಲ್ಡ್ ಐಟಮ್ಸ್ ಏನೋ ಸಣ್ಣದು ನೋಸ್ ಪೆನ್ ಆಯ್ತು, ನಿಮ್ಗೆ ಬಾಲಿ ಆಯ್ತು, ಹಾಗೆ ನಿಮ್ಗೆ ವಾಚಸ್ ಆಯ್ತು, ಎಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ರೇಂಜ್ ವೈಸ್ ಫುಲ್ ಮೇಂಟೈನ್ ಮಾಡಿ. ಸ್ಪೆಷಲ್ ಆಗಿ ಏನ್ ಐಟಮ್ಸ್ ಅಂತ ಸಿಗುತ್ತೆ? ನಾವು ಸ್ಪೆಸಿಫಿಕಲಿ ಆಂಕ್ಲೆಟ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಒಂದು ಮೇಜರ್ ಇರೋದು ಕಾಲ್ಚಿ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಫೇಮಸ್ ಅಂತೀನಿ, ಅದಕ್ಕೋಸ್ಕರ ಮೇಜರ್ ಏನು ತಿನ್ ವೆರೈಟಿ ಆಗೋಯ್ತು ನಿಮಗೆ. ಹಾಗೆ ಸ್ಟಿಕ್ಕರ್ ಟು ಸ್ಟಿಕ್ಕರ್ ಫುಲ್ ವೆರೈಟಿ ಸಿಕ್ಬಿಡುತ್ತೆ ನಿಮಗೆ. ಜನ ಇವಾಗ ಕಾಲ್ಚೇನ್ ಹೆವಿಯಾಗಿ ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ, ತಿನ್ನಾಗಿರ್ಬೇಕು, ಅದು ಕೂಡ ಕ್ಲಾಸಿ ಆಗಿ ಡಿಸೈನ್ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೇಜಾನ್ ಆಪ್ಷನ್ಸ್ ಇದೆ ಸಿಕ್ಬಿಡುತ್ತೆ ಇದರಲ್ಲಿ. ಈ ತರ ಆಯ್ತು, ಈ ತರ ಕಾನ್ಸೆಪ್ಟ್ ಅಲ್ಲಿ ಆಯ್ತು, ವೆರೈಟಿ ವೆರೈಟಿ ಸಿಕ್ಬಿಡುತ್ತೆ. ಹಾಗೆ ನಿಮಗೆ ಈ ಕಡೆ ಸ್ವಲ್ಪ ಹೆವಿಯರ್ ಅಲ್ಲಿ ನೋಡ್ತೀರಾ ಅಂದ್ರೆ ಈ ತರದಲ್ಲೂ ಬಂದ್ಬಿಡುತ್ತೆ. ಹೆವಿ ಕಾಲ್ಚೇನ್ಸ್ ಇದೆ, ಜೊತೆಗೆ ಸಣ್ಣದು ಇದೆ, ನೆಕ್ ಪೀಸ್ ತರ ಇದೆ. ಡಿಫ್ರೆಂಟ್ ಯಾವ ತರ ಬೇಕೋ ಆ ತರ ಕಲೆಕ್ಷನ್ ಸಿಗತ್ತೆ ನಿಮ್ಗೆ ಇಲ್ಲಿ. ಹಾಗೆ ನೀವು ಜ್ಯುವೆಲರಿಯಲ್ಲಿ ನೋಡ್ತೀರಾ ಅಂದ್ರೆ ಈ ತರ ಬಂದ್ಬಿಡುತ್ತೆ. ಇದೆಲ್ಲ ಜೆರಿಕಾನ್ ಅಲ್ಲಿ ಬರುತ್ತೆ ಕಾನ್ಸೆಪ್ಟ್ ನಿಮಗೆ. ಇದೆಲ್ಲ ಜೆರಿಕಾನ್ ಜ್ಯುವೆಲರಿ, ಇದೆಲ್ಲ ಜೆರಿಕಾನ್ ಅಲ್ಲಿ ಕಡಾಸ್ ಆಯ್ತು. ಇದು ಜೆರಿಕಾನ್ಸ್ ಅಲ್ಲಿ ಕಡ ಆಗೋಯ್ತು. ಸಣ್ಣದು ಸಿಂಪಲ್ ಪೆಂಡೆಂಟ್ ಇಯರಿಂಗ್ ಇವಾಗೆಲ್ಲ ಏನು ಮಿನಿಮಲಿಸ್ಟಿಕ್ ಅಲ್ಲಿ ಹೋಗ್ತಾ ಇದಲ್ಲ, ಆ ತರ ಆಪ್ಷನ್ಸ್ ಅಲ್ಲಿ ಸುಮಾರು ಬಂದ್ಬಿಡುತ್ತೆ ನಿಮ್ಗೆ. ಈ ತರದೆಲ್ಲ ಮಿನಿಯೇಚರ್ ತರ ಸಣ್ಣ ನೆಕ್ ಪೀಸ್ಗಳೆಲ್ಲ ಗೋಲ್ಡ್ ಅಲ್ಲೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ. ಆ ತರ ಸಿಲ್ವರ್ ಅಲ್ಲೂ ಸಿಗ್ತಾ ಇದೆ. ಈ ತರದ್ದು ವೆರೈಟಿ ವೈಸ್ ನಿಮಗೆ. ಓಕೆ, ಇದು ವಿತ್ ಸಿಲ್ವರ್ ವಿತ್ ಗೋಲ್ಡ್ ಪಾಲಿಶ್ ಅಲ್ಲಿ. ಗೋಲ್ಡ್ ಪಾಲಿಶ್ ಎಷ್ಟು ದಿನ ತನಕ ಇರುತ್ತೆ ಇದು? ಗೋಲ್ಡ್ ಪಾಲಿಶ್ 1 ಇಯರ್ ಗ್ಯಾರಂಟಿ ಕೊಡ್ತೀವಿ ನಾವು. ಮತ್ತೆ ಹೋಯ್ತು ಅಂತಂದ್ರೆ ಮತ್ತೆ ರೀಪಾಲಿಶ್. ಓಕೆ. ಹಾಗೆ ಇದು ಟ್ರೆಡಿಷನಲ್ ಟೆಂಪಲ್ ಜ್ಯುವೆಲರಿ ಅಲ್ಲಿ ಬರುತ್ತೆ ಇದು. ಓಕೆ ಓಕೆ. ಇದರಲ್ಲೆಲ್ಲ ಡಾಬ್ ಎಲ್ಲ ಈ ತರದಲ್ಲೆಲ್ಲ ಡಾಬು ಡಿಫ್ರೆಂಟ್ ಆಗಿದೆ. ಇದು ಸೊಂಟಕ್ಕೆ ಇದಾಗತ್ತಾ? ಹಿಂಗೆ ಓವಲ್ ಶೇಪ್ ಅಲ್ಲಿ ಇದೆ. ಇದು ಕ್ಲೀನ್ ಆಗುತ್ತೆ. ಓಕೆ. ಯಾವ್ದು ಚೆನ್ನಾಗಿದೆ ತೋರಿಸ್ತೀನಿ, ಎಲ್ಲ ತೆಕ್ಕೊಡ್ಬೇಕಂತ ಸುಮ್ಮನೆ ವಿಡಿಯೋ ಮಾಡಿದ್ರೆ ಆಗಲ್ಲ.
ಈಗ ಒಂದು ಯಾವ್ದೇ ಶಾಪಿಂಗ್ ಹೋಯ್ತು ಅಂತ ಅಂದ್ರೆ ಶಾಪಿಂಗ್ ಮಾಡೋರಿಗೆ ಫಸ್ಟ್ ಹೇಳೋದೇ ಅವರದಲ್ಲ, ಇಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಇಷ್ಟರವರೆಗೂ ಇರುತ್ತೆ. ನೀವ್ ಆತರ ಏನು ಹೇಳಲ್ವಾ, ಇಷ್ಟರಿಂದ ಸ್ಟಾರ್ಟ್ ಆಗುತ್ತೆ, 10 ರೂಪಾಯಿ 20 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ. ಬೆಳ್ಳಿ ಎಲ್ಲ ಅದರದ್ದೇನು ಸಿಗಲ್ಲ ಏನೊಂದು ರಿಯಲಿಸ್ಟಿಕ್ ಪ್ರೈಸ್ ಇರ್ಬೇಕು ಮೇಡಮ್ ಅಷ್ಟೇ. ಸುಮ್ನೆ ಹೇಳಕ್ ಏನೋ ಒಂದು ಹೇಳೋದು, ಬ್ಲೈಂಡ್ ಅನ್ಬಿಲೀವ್ ಮಾಡಕ್ ಹೋಗ್ಬಾರ್ದು. ಏನಿದೆ ಕ್ಲಿಯರ್ ಕಟ್ಟಿದೆ ಪ್ರೈಸ್ ವೈಸ್ ಹೌದು, ಬೆಸ್ಟ್ ರೀಸನಬಲ್ ರೇಟ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡ್ಬೋದು ನಮ್ಮ ಪ್ರೈಸ್ ಇಂದ. ಅದಂತೂ ಒಂದು 100%. ಈಗ ನಾವ್ ಏನಂತ ಅಂದ್ರೆ ಮೇನ್ ನಾವು ಥಿಂಕ್ ಮಾಡೋದೇ ಒಂದು ಇನ್ವೆಸ್ಟ್ಮೆಂಟ್ ಆಗ್ಲಿ ಅಂತ ಹೇಳಿ. ಒಂದ್ ವೇಳೆ ನಾವೀಗ ಆಲ್ರೆಡಿ ಸಿಲ್ವರ್ ತಗೊಂಡಿರ್ತೀವಿ, ಅದು ಹಳೇದಿರುತ್ತೆ, ಏನೋ ಮುರಿದೋಗಿರೋದೋ ಇಲ್ಲ ಹಳೇದೋ, ಅದನ್ನ ರೀಪ್ಲೇಸ್ ಮಾಡ್ಬೇಕು ಅಂತ ಅನ್ಕೋತಿರ್ತೀವಲ್ಲ, ಅದನ್ನೆಲ್ಲ ಏನ್ ಕಾಸ್ಟ್ ತಗೋತೀವಿ? ಇವಾಗ ಪರ್ಸೆಂಟೇಜ್ ವೈಸ್ ತಗೋತೀವಿ ಮೇಡಮ್. ಏನಿದೆ ನೀವು ತಂದು ಕೊಟ್ರೆ ಒಂದ್ಸತಿ ನಾವು ಚೆಕ್ ಮಾಡಬೇಕು, ಅದು ಹೇಳ್ತೀವಿ. ಅದು ಹೆಂಗಿದೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಏನಿದೆ ನೀವು ಬಿಸ್ಕೆಟ್ಸ್ ಇದ್ರೆ 999 ಇದ್ರೆ 999 ಅಲ್ಲಿ 925 ಇದ್ರೆ 925 ಏನಿದೆ ಒಂದ್ಸತಿ ತಂದ್ಬಿಟ್ರೆ ಎಕ್ಸಾಕ್ಟ್ ಆಗಿ ನೋಡ್ಬಿಟ್ಟು ಹೇಳ್ತೀವಿ. ಎಕ್ಸ್ಚೇಂಜ್ ಕೂಡ ಇದೆ ಇದೆ ಇದೆ. ಇದೆಲ್ಲ ಏನ್ ಜ್ಯುವೆಲರೀಸ್ ಇದೆ? ಟೆಂಪಲ್ ಜ್ಯುವೆಲರಿ ಕಾನ್ಸೆಪ್ಟ್ ಬರುತ್ತೆ. ಟೆಂಪಲ್ ಅಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ಹಾಗೆ ನೀವು ನೋಡೋದಾದ್ರೆ ವಿಕ್ಟೋರಿಯನ್ ಇದೆ, ಹಾಗೆ ಪ್ಲೇನ್ ಅಲ್ಲೂ ಇದೆ, ಎಲ್ಲ ತರದ ಕಾನ್ಸೆಪ್ಟ್. ಇದ್ರಲ್ಲಿ ಏನಾದ್ರು ಎಕ್ಸ್ಚೇಂಜ್ ಆಫರ್ ಗಳಿದೆಯಾ? ಹೌದು ಮೇಡಮ್, ಇದ್ರಲ್ಲೂ ಇದೆಯಾ? ಓಕೆ, ಏನೇ ಇದೆ ನಿಮ್ಮ ಹತ್ರ ಸಿಲ್ವರ್ ಎಲ್ಲ ತರದ್ದು ವೆರೈಟಿ ತಗೊಳ್ತೀವಿ. ಓಕೆ, ಗೋಲ್ಡ್ ಹಾಕೊಳ್ಳೋಕೆ ಅಥವಾ ಗೋಲ್ಡ್ ತಗೊಳ್ಳೋದಕ್ಕೆ ಕಷ್ಟ ಅನ್ನೋರು ಗೋಲ್ಡ್ ಮುಖದ ಮೇಲೆ ಹೊಡೆಯೋ ತರ ಇರುವಂತ ಸಿಲ್ವರ್ ಜ್ಯುವೆಲರಿನ ತಗೋಬಹುದು. ಇದೇನು ಯೂಶುವಲ್ ಏನಾಗುತ್ತೆ ಅಂದ್ರೆ ಒಂದು ಕ್ಯಾರಿ ಮಾಡಕ್ಕೂ ಈಸಿ ಇರುತ್ತೆ, ಔಟ್ ಸ್ಟೇಷನ್ ವೆಡ್ಡಿಂಗ್ಸ್ ಗೆಲ್ಲ. ಸೊ ಅದೆಲ್ಲ ನಿಮ್ಗೆ ಕಾನ್ಸೆಪ್ಟ್ ವೈಸ್ ತುಂಬಾ ನೀಟ್ ಬರುತ್ತೆ. ಈಗ ಒಂದ್ ವೇಳೆ ನಮ್ಮ ಹತ್ರ ಯಾವ್ದೋ ಡಿಸೈನ್ ಇತ್ತು ಅಂತ ಹೇಳಿದ್ರೆ ಅದನ್ನ ತಂದು ಮಾಡಬಹುದು. ನೀವು ತಂದು ಕೊಟ್ರೆ ಒಂದ್ಸತಿ ಚೆಕ್ ಮಾಡ್ಬಿಟ್ಟು ಅದು ಅಪ್ಡೇಟ್ ಮಾಡ್ತೀವಿ. ಮೋಸ್ಟ್ಲಿ 90% ಆಗುತ್ತೆ, 10% ಒಂದೊಂದು ಕೆಲಸ ಆಗುತ್ತೆ. ಬೇರೆ ಏನೇನೆಲ್ಲ ಇದೆ? ಬ್ಯಾಂಗಲ್ಸ್ ಇದೆ, ಪೆಂಡೆಂಟ್ಸ್ ಇದೆ, ದೊಡ್ಡ ದೊಡ್ಡ ಪೆಂಡೆಂಟ್ಸ್, ದೊಡ್ಡದಾಗಿ ಚೈನ್ ಹಾಕೋಬೇಕು. ಆದ್ರೆ ಗೋಲ್ಡ್ಗೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋಕೆ ನಮ್ಮ ಹತ್ರ ಕಾಸಿಲ್ಲ ಅಂತ ಅಂದವರು ಸಿಲ್ವರ್ನ ತಗೊಂಡು ಖುಷಿ ಪಡ್ಬೋದು. ಅದಕ್ಕೆ ಬೇಕಾಗಿರೋ ತರ ಡಿಸೈನ್ರಿ ಕಲೆಕ್ಷನ್ಸ್ ಇದೆ ನೋಡಿ, ಆಂಟಿಕ್ ಪೀಸ್ಗಳೆಲ್ಲ. ಇದೊಮ್ಮೆ ತೋರಿಸಿ. ವಾಹ್, ವಂಕಿ ಬೇರೆ ಇದೆ. ಕೈಗೆ ಇದೆಲ್ಲ ಡೈಮಂಡ್ ಕಾಪಿ ಬರುತ್ತೆ. ಸೇಮ್ ಡೈಮಂಡ್ ಅಲ್ಲಿ ಹೆಂಗ್ ಬರುತ್ತೆ ಅದೇ ತರ ಬರುತ್ತೆ. ಎಷ್ಟು ಚೆನ್ನಾಗಿದೆ ಮಾ. ಇದೆಲ್ಲ ಎಷ್ಟು ದಿನ ಕೊಡ್ತೀರಾ? ಹಾಗೆ ಪಾಲಿಶಿಂಗ್ 1 year ಗ್ಯಾರಂಟಿ ಇರುತ್ತೆ. 4-5 years ಏನು ಆಗಲ್ಲ. ನಾವೇನ್ ಬಾಕ್ಸ್ ಕೊಡ್ತೀವಿ ಅದ್ರಲ್ಲಿ ಪ್ರಿಸರ್ವ್ ಮಾಡಿ ನೀವು ಏನು ಕಂಪ್ಲೇಂಟ್ಸ್ ಆಗಲ್ಲ ನಿಮ್ಗೆ. ಹೆಂಗ್ ಮೇಂಟೈನ್ ಮಾಡಬೇಕು ಈ ಸಿಲ್ವರ್ ಜ್ಯುವೆಲರೀಸ್? ಯೂಶಲಿ ಏನು ಮೇಡಮ್, ಐದರ್ ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಬಾಕ್ಸಸ್ ಇರುತ್ತೆ, ಇಲ್ಲ ಪ್ಲೇನ್ ಪ್ಲಾಸ್ಟಿಕ್ ಬಾಕ್ಸಸ್ ಇರುತ್ತೆ, ಅದ್ರಲ್ಲಿ ಮೇಂಟೈನ್ ಮಾಡಿ ಮೇಡಮ್. ಕಾರ್ಡ್ಬೋರ್ಡ್ ಅಲ್ಲಿ ಇಟ್ರು ಏನು ಸಮಸ್ಯೆ ಏನು ತೊಂದರೆ ಇಲ್ಲ. ನಿಮ್ಮ ಹತ್ರ ನೆಕ್ಲೆಸಸ್ ಬಾಕ್ಸ್ ಹಳೇದು, ರೆಕ್ಸಿನ್ ಬಾಕ್ಸಸ್, ಅದ್ರಲ್ಲಿ ಯಾವತ್ತೂ ಮೇಂಟೈನ್ ಮಾಡಿ ಸಿಲ್ವರ್ ಜ್ಯುವೆಲರಿ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಅಲ್ಲ? ಇದು ತುಂಬಾ ಇಷ್ಟ ಆಯ್ತು. ಇದು ಗೋಲ್ಡ್ ಮುಖದ ಮೇಲೆ ಹೊಡೆದಂಗಿದೆ. ಒಳ್ಳೆ ಕಲೆಕ್ಷನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಇಲ್ಲಿಗೆ ಬರ್ಬೋದು. ರೀಸನಬಲ್ ರೇಟ್ ಅಲ್ಲಿ ಅವ್ರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ನಾವು ಒಂದಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಅಂತೂ ಮಾಡಿದೀವಿ. ಆಲ್ಮೋಸ್ಟ್ 60-62 ರುಪೀಸ್ ಇರ್ಬೇಕಾದ್ರಿಂದ ಈ ಶಾಪ್ ಅಲ್ಲಿ ತಗೊಳಕ್ ಸ್ಟಾರ್ಟ್ ಮಾಡಿದ್ದು. ಈಗ 200 ಡಬಲ್ ಸೆಂಚುರಿ ಹೊಡೆಯೋವರೆಗೂ ಇಲ್ಲೇ ಪರ್ಚೇಸ್ ಮಾಡ್ತಿದೀವಿ. ಗ್ಯಾರಂಟಿ ಏನು ಅಂತ ಅಂದ್ರೆ ನನಗೆ ಬೇಕಾಗಿರೋ ತರ ಕಲೆಕ್ಷನ್ ಸಿಗುತ್ತೆ ಅಂತ. ನೋಡಿ, ಇಲ್ಲಿ ವಂಕಿಯಿಂದ ಹಿಡಿದು ಕಂಪ್ಲೀಟ್ ಎಲ್ಲ ತರದ್ದು. ಇದೇನಿದು ಮೇಡಮ್? ಇದು ಕೊಂಡೆ ಜಡೆಗೆ ಹಾಕ್ತಾರಲ್ಲ, ಅದನ್ನು ಇಟ್ಟಿದ್ದೀರಾ? ಹೌದು ಮೇಡಮ್, ಈ ತರದೆಲ್ಲ. ಇದು ಇನ್ನೂ ನೋಡಿ, ಕೈಗೆ ಹಾಕ್ತಾರಲ್ವಾ, ಕೂರ್ಗೆ ಸಾತರ ಅನ್ಕೊಂಡೆ. ಇಲ್ಲ ಇಲ್ಲ, ಇದೆಲ್ಲ ಏನು ವಂಕಿ, ಇದೆಲ್ಲ ಇನ್ನು ಇದು ಕುಚ್ಚಲಿಂದ ಹಿಡಿದು ಎಲ್ಲದು ಕೂಡ ಬೆಳ್ಳಿಯಲ್ಲಿ ನಿಮ್ಗೆ ಗೋಲ್ಡ್ ಪಾಲಿಶ್ ಮಾಡುತ್ತಿರೋ ಐಟಮ್ ಸಿಗತ್ತೆ. ತುಂಬಾ ಚೆನ್ನಾಗಿದೆ. ಇದು ನೋಡಿ, ತುಂಬಾ ಚೆನ್ನಾಗಿದೆ. ಚೋಕರ್ಸ್ ತರದ್ದು. ಸಾರಿ, ಅದಕ್ಕೆ ಏನಂತಾರೆ ಸರ್? ಇದು ಅದೇನು ಕುಂದನ್ ವರ್ಕ್. ಸಾರಿ, ಅದನ್ನ ನೆನಪಾಗಿಲ್ಲ. ಇದೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಇವಾಗ, ಕುಂದನ್ ವರ್ಕ್ ಅದರದೆಲ್ಲ. ಕುಂದನ್ ಅಲ್ಲಿ ಬರುತ್ತೆ. ಇದು ಮೆಸೊನೈಟ್ ಕಾನ್ಸೆಪ್ಟ್ ಬರುತ್ತೆ. ಸ್ಟೋನ್ ಅಲ್ಲಿ ಬೇಕು ಅಂದ್ರೆ ಸ್ಟೋನ್ಗೆ ಇನ್ವೆಸ್ಟ್ ಮಾಡಬಹುದು, ಇಲ್ಲ ಈ ತರದ್ ಬೇಕು ಅಂತ ಅಂದ್ರೆ ಈ ತರ ತಗೋಬಹುದು. ಒಟ್ನಲ್ಲಿ ನಿಮಗೆ ಬಂದ್ರೆ 100 ಆಪ್ಷನ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಅದು ತಗೋಬಹುದು. ಹಳೆ ಕಾಲದಲ್ಲಿ ಹಾಕೋತಿದ್ರಲ್ಲ, ಇದೆಲ್ಲ ಆಕ್ಸಿಡೈಸ್ ಜ್ಯುವೆಲರಿ ಬರುತ್ತೆ ನಿಮಗೆ. ಅದು ಬ್ಲಾಕ್ ಫಿನಿಶ್ ಆಂಟಿಕ್ ಅಲ್ಲಿ ಇರುತ್ತೆ. ಓಕೆ, ಬ್ಲಾಕ್ ಮೆಟಲ್ ಅಲ್ಲಿ ತಗೋಬೇಕು ಅನ್ನೋರು ಇನ್ವೆಸ್ಟ್ ಮಾಡಿ ಚೆನ್ನಾಗಿರೋದು ತಗೋಬಹುದು. ನೋಡಿ, ಇಯರಿಂಗ್ಸ್ ಇಂದ ಹಿಡಿದು ಕೆಳಗಡೆ ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಕೂಡ ಒಂದಷ್ಟು ಚೋಕರ್ಸ್ ಎಲ್ಲ ಇದೆಮ್ಮ. ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ತೆಕ್ಕೊಡ್ತೀರಾ? ಹೂ ಅಂತ ಅಂದ್ಮೇಲೆ ತೆಕ್ಕೊಡ್ಬೇಕು. ಮತ್ತೇನಿಗೆ ಹೂ ಅಂದಿದ್ದು? ಗೋಲ್ಡ್ ಮುಖದ ಮೇಲೆ ಹೊಡೆದಂಗಿದೆಯಲ್ಲಮ್ಮ, ತೆಕ್ಕೊಡಮ್ಮ.
ನೀವೇ ಕಸ್ಟಮೈಸ್ ಮಾಡಿರೋದಾ? ಹೌದು ಮೇಡಮ್, ಸುಮಾರೆಲ್ಲ ಕಸ್ಟಮೈಸ್ ಮಾಡ್ತೀವಿ ಮೇಡಮ್. ಏನು ಓನ್ ಪ್ರೊಡಕ್ಷನ್ ಇದೆ, ಸೊ ಏನು ಓನ್ ಡಿಸೈನಿಂಗ್ ಆಗುತ್ತೆ ಮೆಜಾರಿಟಿಯಲ್ಲಿ. ಇದೆಲ್ಲ ಏನ್ ಕಾಸ್ಟ್ ಬೀಳುತ್ತೆ? ಈಗ ಸಿಲ್ವರ್ ಏನ್ ಬೀಳುತ್ತೆ, ಅದ್ರ ಮೇಲೆ ಎಕ್ಸ್ಟ್ರಾ ಬೀಳುತ್ತೆ ಪ್ಲಸ್ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನೋಡಿ ಮೇಡಮ್, ಇವತ್ತು ನಿಮಗೆ 200 ರೂಪೀಸ್ ಸಿಲ್ವರ್ ಇದೆ ಪರ್ ಗ್ರಾಮ್. ಇದಕ್ಕೆ ಪ್ಲಸ್ ನಿಮಗೆ 60 ರೂಪೀಸ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಅಪ್ ಟು 200 ರೂಪೀಸ್ ತನಕ ಹೋಗುತ್ತೆ. ಅಂದ್ರೆ ಏನ್ ಯಾವ ತರ ಡಿಸೈನ್ ಇರುತ್ತೆ ಅದ್ರ ಮೇಲೆ ಮೇಕಿಂಗ್ ಮೇಲೆ ಹೋಗುತ್ತೆ. ಓಕೆ. ಮತ್ತೆ ನಾವು ಅದನ್ನ ರಿಟರ್ನ್ ಮಾಡ್ತೀವಿ ಅಂತ ಅಂದ್ರೆ ಅವಾಗ ಏನು ಸಿಲ್ವರ್ ವ್ಯಾಲ್ಯೂ ಇರುತ್ತಲ್ಲ ಅದ್ರ ಪ್ರಕಾರ ಮತ್ತೆ. ಓಕೆ, ಡನ್. ಹಂಗಿದ್ರೆ ಅದು ವೇಸ್ಟ್ ಅಂತೂ ಆಗಲ್ಲ, ಎಲ್ಲವೂ ಯೂಸ್ ಆಗುತ್ತೆ. ವ್ಯಾಲ್ಯೂ ವೈಸ್ ಫುಲ್ ಸಿಗುತ್ತೆ ನಮಗೆ. ಓಕೆ. ಡಿಫ್ರೆಂಟ್ ಆಗಿರೋದು ಕಡಾಸ್ ಬೇರೆ ಇದೆ, ಸಣ್ಣದಾಗಿ ಲೇಡೀಸ್ಗೆ ಪೆಂಡೆಂಟ್ಸ್. ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ, ಇಯರಿಂಗ್ಸ್ ಎಲ್ಲ ಇದೆ. ಮೇಲ್ಗಡೆನೂ ಯಾವ್ದೇದೋ ತರದ್ದು ಚೈನ್ಸ್ ಎಲ್ಲ ಇದೆ. ಓಕೆ, ಇದೆಲ್ಲ ತುಂಬಾ ವೆಯ್ಟ್ ಇದೆ ಮಾ, ತುಂಬಾ ವೆಯ್ಟ್ ಇದೆ. ದೊಡ್ಡ ಜುಮ್ಕ ಹಾಕೋಬೇಕು ಅಂತ ಆಸೆ ಪಡ್ತಾರಲ್ಲ ತುಂಬಾ ಜನ. ಆರ್ಟಿಫಿಷಿಯಲ್ ಹಾಕೊಳ್ಳೋದಕ್ಕಿಂತ ಅದ್ರ ಬದಲು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಎಲ್ಲ. ಇದೆಲ್ಲ ಏನ್ ಬೀಡ್ಸ್ ಸರ್ ಇದು? ಪ್ರೀಶಿಯಸ್ ಎರಡು ಕ್ಯಾಟಗರಿ ಬಂದ್ಬಿಡುತ್ತೆ ಮೇಡಮ್. ಯಾವ ತರ ತಗೋತೀರಾ ಅದ್ರ ಮೇಲೆ ಹೋಗುತ್ತಿದ್ದು. ಇದೆಲ್ಲ ಪರ್ಲ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ವರ್ಜಿನ್ ಅಲ್ಲ? ಫ್ರೆಶ್ ವಾಟರ್ ಪರ್ಲ್ಸ್ ಇದೆ ನಿಮಗೆ, ಸೆಮಿ ಪ್ರೀಶಿಯಸ್ ಕ್ಯಾಟಗರಿ ಇದೆ, ಸ್ವರಸ್ಕಿ ಪರ್ಲ್ಸ್ ಇದೆ, ಎಲ್ಲ ತರದ್ದು ಪರ್ಲ್ಸ್ ಕೊಡುತ್ತೆ ಮೇಡಮ್. ಈ ತರದಲ್ಲೆಲ್ಲ ಡಿಫ್ರೆಂಟ್ ಟೈಪ್ ಅಲ್ಲಿ. ಇದೆಲ್ಲ ಕಾಸ್ಟ್ ಚೇಂಜಸ್ ಆಗ್ತಾ ಇರುತ್ತೆ ಅಲ್ಲ? ಹೌದು, ಏನು ಯಾವ ತರ ಬೀಡ್ಸ್ ಇರುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಇದೆಲ್ಲ. ಓಕೆ ಓಕೆ, ನಾವು ಕಸ್ಟಮೈಸ್ ಮಾಡಿಸ್ಕೋಬಹುದು ಯಾವ ತರ ಬೇಕು. ಏನಿದೆ ನಿಮ್ಗೆ ಯಾವ ತರ ಸ್ಟ್ರಿಂಗಿಂಗ್ ಎಲ್ಲ ಬೇಕು ಅಂತ ಆ ತರ ಎಲ್ಲ ಮಾಡ್ಕೊಡ್ತೀವಿ. ಅಲ್ಲಿ ಚೋಕರ್ಸ್ಗೆ ಅದಕ್ಕೆ ಇದಕ್ಕೆ ಪೆಂಡೆಂಟ್ ಇಟ್ಟಿದ್ರಲ್ವಾ, ಅದನ್ನ ತಗೊಂಡು ನಾವು ಇದ್ರ ಜೊತೆಗೆ ಕಾಂಬಿನೇಷನ್ ವೈಸ್ ಇದೆಲ್ಲ ಸ್ಟೋನ್ ದೇ ನೆಕ್ಲೆಸ್ ಅದೇ ತರದ್ರಲ್ಲಿ ರೆಡಿ ಮಾಡಿಟ್ಟಿರೋದು ಹಂಗೆ ಕಾನ್ಸೆಪ್ಟ್. ಇದೆಲ್ಲ ಏನ್ ಕಾಸ್ಟ್ ಅಲ್ಲಿ? ಇದೆಲ್ಲ ನಿಮ್ಗೆ 1000 ರೂಪೀಸ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಅಪ್ ಟು ನಿಮ್ಗೆ 40-45,000 ರೂಪೀಸ್ ತನಕ ಹೋಗುತ್ತೆ. ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ ಸ್ಟೋನ್ಸ್ ಬೀಡ್ಸ್ ಯೂಸ್ ಮಾಡಿದ್ರೆ ಅದ್ರ ಮೇಲೆ ರೇಟ್ ಚೇಂಜ್ ಆಗುತ್ತೆ. ಎಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇರುತ್ತೆ ನಿಮಗೆ. ಕಂಪ್ಲೀಟ್ ಬೀಡ್ಸ್ ಡಿಸೈನ್ಸ್ ಇದೆ. ಇಲ್ಲಿ ನೋಡಿ ಸಿಲ್ವರ್ ಬ್ಯಾಂಗಲ್ಸ್ ಇದೆ, ಕಡಾಸ್ ಮಾತ್ರ ಅಲ್ಲ, ಬ್ಯಾಂಗಲ್ಸ್ ಸೆಟ್ ಎಲ್ಲ ಇದೆ ಡಿಫ್ರೆಂಟ್ ಆಗಿ. ಇದು ಗೋಲ್ಡ್ ಪಾಲಿಶ್ ಬೇಕಾದ್ರೆ ಮಾಡ್ಕೊಡ್ತೀರಲ್ಲ? ಹೌದು, ಆಪ್ಷನಲ್, ಅದು ಬೇಕು ಅದು ಆಗೋಗುತ್ತೆ. ಹಾಗೆ ನೀವು ನೋಡಬಹುದು ಗೋಲ್ಡ್ ಅಲ್ಲಿ ಫ್ರೇಮ್ಸ್ ಎಲ್ಲಾನು ಸಿಕ್ಬಿಡುತ್ತೆ ನಮ್ಮಲ್ಲಿ. ಗೋಲ್ಡ್ ಫ್ರೇಮ್ಸ್ ನಮ್ಮ ಮನೆಯಲ್ಲಿ ಇರೋದು ಸಣ್ಣ ಪುಟ್ಟ ಗೋಲ್ಡ್ ಫ್ರೇಮ್ಸ್ ಏನಿದೆ ದೇವರ ಮನೆಯಲ್ಲಿ ಅದೆಲ್ಲ ಇಲ್ಲಿದೆ. ಸಾಯಿಬಾಬಾ ಆಮೇಲೆ ಶ್ರೀನಿವಾಸ ಎಲ್ಲ. ಎಸ್, ಒಂದು ಆಪ್ಷನ್ ವೈಸ್ ಚೆನ್ನಾಗಿ ಬರುತ್ತೆ ಇದು. ಓಕೆ, ಇದೆಲ್ಲ ಏನ್ ಕಾಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಮೇಡಮ್ ಇದರಲ್ಲಿ ಹಾಗೆ ನೋಡಿ ಮೇಡಮ್, ಸ್ಮಾಲ್ ಸೈಜ್ 2500 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಸ್ಮಾಲ್ ಸೈಜ್ ಇದಾ ಅಥವಾ ಇದಾ? ಈ ಸೈಜ್ ಅಲ್ಲಿ ಮೇಡಮ್. ಓಕೆ, ಹಾಗೆ ಈ ಸೈಜಸ್ ಎಲ್ಲ ನಿಮಗೆ ಅರೌಂಡ್ 700 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ ಓಕೆ. ಹಾಗೆ ಸಿಲ್ವರ್ ಅಲ್ಲೂ ಚಿಕ್ಕ ಫ್ರೇಮ್ಸ್ ಇದೆ, 90 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ತಗೊಂಡಂಗೆ ಅದೆಲ್ಲ ನಿಮಗೆ ದೇವರ 90 ರೂಪೀಸ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಸಿಲ್ವರ್ ಐಟಮ್ಸ್ ಅದಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಮೇಡಮ್, ಆಪ್ಷನ್ ವೈಸ್ ಇದೆಲ್ಲ ನಿಮಗೆ. ಮತ್ತೆ ಇನ್ನು ಹಾಗೆ ನೋಡಿ ಮೇಡಮ್, ಮನೆಗೋಸ್ಕರ ನೋಡೋದಾದ್ರೆ ಈ ತರ ದೊಡ್ಡ ಫ್ರೇಮ್ಗಳು ಬಂದ್ಬಿಡ್ತವೆ ನಿಮಗೆ. ಇದು ಕೂಡ ಅಷ್ಟೇ, ಇಲ್ಲಿಂದಾನೆ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇರುವಂತಹ ಫೋಟೋ ಕೂಡ ಇಲ್ಲಿದೆ. ಆಲ್ಮೋಸ್ಟ್ 2.5 ಇಯರ್ಸ್ ಆಯ್ತು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಮತ್ತೆ ಕಸ್ಟಮೈಸ್ ಮಾಡಿಸ್ಕೋಬಹುದು, ಎಷ್ಟು ಸೈಜಿಗೆ ಬೇಕು ನಿಮ್ಮ ಮನೆಗೆ ಹೆಂಗ್ ಹೊಂದುತ್ತೋ ಆ ತರ ಮಾಡ್ಕೊಡ್ತಾರೆ. ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಎಲ್ಲವೂ ಸಿಗುತ್ತೆ. ಸೊ ಇದೆಲ್ಲ ಯಾವ ರೇಂಜ್ ಅಲ್ಲಿ ಸಿಗುತ್ತೆ ಸರ್? ಇವಾಗ ಯೂಶಲಿ ಮೆಜರ್ಮೆಂಟ್ ವೈಸ್ ಹೋಗುತ್ತೆ. ಇದರಲ್ಲಿ ನೋಡಿ ಮೇಡಮ್, ಇದು 15x18 ಸೈಜಸ್ ಬರುತ್ತೆ. ಅದು ಕಂಪ್ಲೀಟ್ ಸಿಲ್ವರ್, ಅದ್ರ ಮೇಲೆ ಗೋಲ್ಡ್ ಪಾಲಿಶ್ ಇದೆಯಲ್ಲ, ಅದು ಪ್ಯೂರ್ ಗೋಲ್ಡ್ ಅಥವಾ ಆಂಟಿ ಗೋಲ್ಡ್ ಪಾಲಿಶ್ ಬರುತ್ತೆ ಮೇಡಮ್. ಇದರಲ್ಲಿ ಹಾಗೆ ನೀವು ಯಾವ ದೇವ್ರು ಹೇಳ್ತೀರಾ, ಹೆಂಗ್ ಹೇಳ್ತೀರಾ, ಸ್ಪೆಸಿಫಿಕೇಶನ್ ವೈಸ್ ಹೋಗುತ್ತೆ. ಪ್ರೈಸ್ ಹಂಗೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಮೇಡಮ್. ಸೈಜ್ ಮೇಲೆ ಫ್ರೇಮ್ಸ್ ಇಂದ ಹಿಡಿದು ದೇವ್ರಿಂದ ಹಿಡಿದು ಎಲ್ಲದನ್ನು ನಾವು ಕಸ್ಟಮೈಸ್ ಮಾಡಿಸಬಹುದು. ಸೈಜ್ ಕಸ್ಟಮೈಸ್ ಮಾಡಬಹುದು. ಗೋಲ್ಡ್ ಕೂಡ ಇದೆ. ಇದೆಲ್ಲ ಏನ್ ಕಾಸ್ಟ್ ಆಗುತ್ತೆ ಸರ್? ಇದು ಗೋಲ್ಡ್ ಪ್ಯೂರ್ ಗೋಲ್ಡ್ ಒಂದು 80,000 ರೂಪೀಸ್ ರೇಂಜ್ ಅಲ್ಲಿ ಬರುತ್ತೆ. ಪ್ಯೂರ್ ಗೋಲ್ಡ್ ಅಲ್ಲಿ ಬರುತ್ತೆ ಮೇಡಮ್. 99.9 ಇದೆ ಗೋಲ್ಡ್. ಓಕೆ, ದೊಡ್ಡದಿದೆ ನೋಡಿ ಮೇಲ್ಗಡೆ ಶ್ರೀನಿವಾಸ ಅಂತ ಇದೆ. ಫ್ಲವರ್ಸ್ ಎಲ್ಲ ಇಟ್ಟಿದ್ದೀರಾ ಗೋಲ್ಡ್ ಮೇಡಮ್? ಫ್ಲವರ್ಸ್ ಅದು ಇದು ಗೋಲ್ಡ್ ಪಾಲಿಶ್ ಟೈಪ್ ಬರುತ್ತೆ. ಅದೇನಕ್ಕೆ ಅದನ್ನು ಗಿಫ್ಟಿಂಗ್ ಹೋಗುತ್ತೆ ಮೇಡಮ್ ಮೇಜರ್ಲಿ. ಜನ ಇದು ನೋಡಿ, ಅದು ಅರಳಿ ಎಲೆ ಒಳಗಡೆ ಬೇರೆ ಗಣೇಶ ಇದೆ. ಡಿಫ್ರೆಂಟ್ ಆಗಿರೋದೇನೇನು ಎಲ್ಲ ತರ ಫ್ರೇಮ್ ವರ್ಕ್ಸ್ ಇದೆ. ಸೊ
ಗಿಫ್ಟ್ ಮಾಡಬೇಕು ಅಂತ ಅಂದ್ರೂ ತಗೋಬಹುದು, ಅಥವಾ ಮನೆಗೆ ಬರ್ತಾರೆ ತುಂಬಾ ಜನ, ಯಾವುದೋ ಫಂಕ್ಷನ್ಸ್ ನಡೆಸ್ತಿದ್ದೀರಾ ದೊಡ್ಡದಾಗಿ ಅಂದ್ರೆ ರಿಟರ್ನ್ ಗಿಫ್ಟಿಗೆ ಬೇಕಾಗುವಂತ ಐಟಮ್ಸ್ ತುಂಬಾ ಇದೆ. ತುಂಬಾ ಜಾಸ್ತಿ ಇಲ್ಲ ನೋಡಿ, ಇಲ್ಲಿ ಇಷ್ಟು ದೊಡ್ಡ ಫ್ರೇಮ್ ಇದೆ, 1710 ಇದೆ. ಇದು ವಿತ್ ಲೈಟ್ ಬರುತ್ತೆ, LED ಲೈಟ್ ಇದೆ ಮೇಡಮ್. ಲೈಟ್ ಲೈಟ್ ಹೌದು ಮೇಡಮ್, ಲೈಟ್ ಇದೆ. ಲೈಟ್ ಇಲ್ಲೇ ವಿತ್ ಕನೆಕ್ಟರ್ ಅಡಾಪ್ಟರ್ ಎಲ್ಲ ಬರುತ್ತೆ ನಿಮಗೆ. ವಿತ್ ಲೈಟ್ ಅಂತೆ. ಹೌದು. ಇದ್ರ ಮೇಲೆ ಏನೋ ಡಿಸ್ಕೌಂಟ್ಸ್ ಇರುತ್ತಾ ಮೇಡಮ್? ಏನಿದೆ ಬನ್ನಿ, ನೀವು ಬೆಸ್ಟ್ ರೇಟ್ ಹಾಕ್ಕೊಡ್ತೀವಿ. ಬೆಸ್ಟ್ ರೇಟ್ ಹಾಕೊಡ್ತಾರಂತೆ. ಬೇರೆ ಬೇರೆ ತರದ್ದು ಗಣೇಶ, ಎಷ್ಟೊಂದು ಗಣೇಶ ಇದೆ, ಬೇರೆ ಬೇರೆ ಗಣೇಶನ, ಚಿಂತಾಮಣಿ, ಮಹಾಗಣಪತಿ ಎಲ್ಲ. ಅಷ್ಟವಿನಾಯಕ ಮೇಡಮ್. ಓಕೆ, ಅಷ್ಟವಿನಾಯಕ ಬರೀ 900 ರೂಪೀಸ್ಗೆ ಅಷ್ಟವಿನಾಯಕ ಫ್ರೇಮ್ ಸಿಗತ್ತೆ. ಲಕ್ಷ್ಮೀದು ಇದೆ. ನೋಡ್ತೀರಾ ಅಂದ್ರೆ ಇದು ಸೆಮಿ ಸಾಲಿಡ್ ಅಲ್ಲಿ ಬರುತ್ತೆ ಕ್ಯಾಟಗರಿ. ಸೊ ಇದೆಲ್ಲ ಏನೋ ಒಂದ್ ಸ್ವಲ್ಪ ಹೆವಿಯರ್ ಬರುತ್ತೆ, ವೆಯ್ಟ್ ಜಾಸ್ತಿ ಇರುತ್ತೆ ಅಲ್ಲ. ಸೊ ಇದೇನು ಕೈಂಡ್ ಆಫ್ ಐಡಲ್, ಅದನ್ನ ಫ್ರೇಮ್ ಕಾನ್ಸೆಪ್ಟ್ ಅಲ್ಲಿ ಕ್ರಿಯೇಟ್ ಮಾಡಿರೋದು ಮೇಡಮ್. ಓಕೆ ಓಕೆ, ಇದೆಲ್ಲ ಹೆವಿ ವೆಯ್ಟ್ ಇರುತ್ತೆ ಅಲ್ಲ, ಸ್ವಲ್ಪ ಮನೆಗೋಸ್ಕರ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಗಿಫ್ಟ್ ಮಾಡೋದಕ್ಕೆ ಯೂಸ್ ಆಗುವಂತದ್ದಲ್ಲ, ನಮ್ ಮನೆಗಳಿಗೆ ಅಂದ್ರೆ ಗಿಫ್ಟ್ ಮಾಡಬಹುದು. ಜಾಸ್ತಿ ದುಡ್ಡು ಖರ್ಚು ಮಾಡಿ ಗಿಫ್ಟ್ ಮಾಡ್ತೀನಿ ಎಂದವ್ರು ಮಾಡಬಹುದು, ಬಟ್ ವೆಯ್ಟ್ ಜಾಸ್ತಿ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಐಡಲ್ಸ್ ನೇ ಫ್ರೇಮ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ. ಮನೇಲಿ ಪೂಜೆ ಮಾಡೋದಕ್ಕೆಲ್ಲ ತೆಗೆದು ತೊಳೆಯೋದು, ಹಿಂಸೆ ಆಗೋದು ಏನು ಇರಲ್ಲ, ಆರಾಮಾಗಿ ಇಟ್ಕೊಂಡು ಮೇಂಟೈನ್ ಮಾಡಬಹುದು. ನೋಡಿ, ಸಣ್ಣ ಲಕ್ಷ್ಮಿಯಿಂದ ಸರಸ್ವತಿಯಿಂದ ಹಿಡಿದು ಎಲ್ಲ ತರದ್ದು ಸಿಗತ್ತೆ. ಹಾಗೆ ಈ ತರದ್ರಲ್ಲಿ ಬೇರೆ ಬೇರೆ ಅನಿಮಲ್ಸ್, ಫಿಶ್ ಆಯ್ತು, ಲಯನ್, ಪೀಕಾಕ್, ಔಲ್ ಎಲ್ಲ ಸಿಕ್ಬಿಡುತ್ತೆ. ಇದೆಲ್ಲ ಯಾರು ತಗೋತಾರೆ? ಗೂಬೆ ಎಲ್ಲ ಮೇಡಮ್ ಇದು ಮನೆಗೆ ಹೋಗುತ್ತೆ. ಮೇಜರ್ಲಿ ಗೂಬೆ ಲಕ್ಷ್ಮಿ ವಾಹನ ಅಂತ ಹೇಳ್ಬಿಟ್ಟು ಸುಮಾರು ಜನ ತಗೊಂಡು ಹೋಗ್ತಾರೆ ಮೇಡಮ್. ಮೀನಿಂದ ಇದೆಲ್ಲ ಗೋಲ್ಡ್ ಪಾಲಿಶ್, ದೀಪಗಳು ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶ್ ಬರುತ್ತೆ. ಹಾಗೆ ಇದನ್ನೊಂದು ಕ್ಯಾಟಗರಿ ಇದೆ, ಇದು ವಿತ್ ಸ್ಟೋನ್ ಬರುತ್ತೆ ವಿಗ್ರಹ ಎಲ್ಲ ನಿಮ್ಗೆ. ಏನ್ ಸ್ಟೋನ್ಸ್ ಅದು ಮೇಡಮ್? ಎಲ್ಲ ನಿಮ್ಗೆ ಸ್ಪಿನಲ್ ಸ್ಟೋನ್ಸ್ ಅಂತೀವಿ, ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಕಾನ್ಸೆಪ್ಟ್ ವೈಸ್ ಎಲ್ಲ ತುಂಬಾ ನೀಟ್ ಬರುತ್ತೆ. ಇದು ಈ ತರ ನೋಡಿ ಮೇಡಮ್, ಇದು ನಿಮ್ಗೆ ದಶಾವತಾರ ಬರುತ್ತೆ. ಇದರಲ್ಲಿ ಲಕ್ಷ್ಮಿನೂ ಸಿಕ್ಬಿಡುತ್ತೆ ನಿಮ್ಗೆ. ಹಾಗೆ ನಿಮ್ಗೆ ಬಾಲಾಜಿ ಪಾದ, ಶ್ರೀಯಂತ್ರ, ದೇವ್ರ ಪೂಜೆಗೆ ಏನೆಲ್ಲ ಯೂಸ್ ಮಾಡ್ತೀವಿ ಎಲ್ಲಾ ತರದ ಐಟಮ್ಸ್ ಸಿಲ್ವರ್ ಅಲ್ಲಿ ಸಿಗುತ್ತೆ. ತುಳಸಿ ಕಟ್ಟೆಯಿಂದ ಹಿಡಿದು ಇದೆ ನೋಡಿ, ಇದನ್ನು ತಗೊಂಡೋಗಿ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಇಲ್ಲಿ ಬಾಳೆ ಬರುತ್ತೆ ನಿಮ್ಗೆ. ಹಾಗೆ ಬೇರೆ ಬೇರೆ ತರದಲ್ಲಿ ಸೈಜಸ್ ಸಿಕ್ಬಿಡುತ್ತೆ. ಇದರಲ್ಲಿ ಅಪ್ ಟು ನಿಮ್ಗೆ 5 kg ತನಕ ರೆಡಿ ಸಿಕ್ಬಿಡುತ್ತೆ ಬಾಳೆ ಗಿಡ. ಓಕೆ, ಇದೊಂದು ಕಾನ್ಸೆಪ್ಟ್ ವುಡ್ ಐಟಮ್ ಅಲ್ಲಿ. ಸೊ ಏನು ಲೈಟ್ ವೆಯ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಗಿಫ್ಟಿಂಗ್ ಕೊಡೋದಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದು. ಹಾಗೆ ಈ ತರದಲ್ಲಿ ಗಂಟೆ ಸೈಜಸ್ ಎಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ಏನ್ ಸೈಜ್ ಬೇಕಾದ್ರೂ ಸೈಜ್ ಅವೈಲೇಬಲ್ ಆಪ್ಷನ್ ಇದೆ. ನೆಕ್ಸ್ಟ್ ನೀವು ಹಾಗೆ ಬರ್ತೀರಾ ಅಂದ್ರೆ ನೋಡಿ, ಈ ತರ ಫುಲ್ ಪ್ಲೇಟ್ ಆಪ್ಷನ್ಸ್ ಅಲ್ಲಿ ಸಿಕ್ಬಿಡುತ್ತೆ, ಸೈಜಸ್ ಸಿಕ್ಬಿಡುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ನೀವು ಈ ತರ ನೋಡ್ತೀರಾ ಅಂದ್ರೆ ದೇವರಿಗೆ ಪೀಠಗಳು ಬಂದ್ಬಿಡ್ತವೆ, ಬೇರೆ ಬೇರೆ ಸೈಜ್ ಅಲ್ಲಿ, ಬೇರೆ ಬೇರೆ ಶೇಪ್ಸ್ ಅಲ್ಲಿ. ಮೇಲ್ಗಡೆ ದೇವರಿಗೆ ಕಿರೀಟ ಮೇಡಮ್, ಮೇಜರ್ಲಿ ದೇವಸ್ಥಾನಕ್ಕೆಲ್ಲ ಕಿರೀಟ ಎಲ್ಲ ಕೊಡ್ತಾರಲ್ಲ ಮೇಡಮ್, ಆ ತರದ್ದು ಇದು. ಹಾಗೆ ಇದೆಲ್ಲ ಮಕ್ಳಿಗೆ ಬರುತ್ತೆ ಮೇಡಮ್. ಇದೆಲ್ಲ ಏನೋ ಒಳಗಡೆ ಸಿಲ್ವರ್ ಬಾಟಲ್ ಇರುತ್ತೆ ನಿಮ್ಗೆ, ಔಟರ್ ನಾರ್ಮಲ್ ತರ ಇರುತ್ತೆ. ಹೌದು, ಮಕ್ಕಳಿಗೆ ಏನೋ ಒಂದು ಸಿಲ್ವರ್ ನೀರ್ ಕುಡಿಸ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಆ ಲೆಕ್ಕದಲ್ಲಿ ಫುಲ್ ವೆರೈಟಿ ಸಿಕ್ಬಿಡುತ್ತೆ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ. ಹಾಗೆ ನಿಮ್ಗೆ ಏನೋ ಕಲಶ ಆಯ್ತು, ಡ್ರೈ ಫ್ರೂಟ್ ಸೆಟ್ ಆಯ್ತು, ಎಲ್ಲ ಅದು ಡ್ರೈ ಫ್ರೂಟ್ ಸೆಟ್ ಟೈಪ್ ಅಲ್ಲಿ ಬರುತ್ತೆ. ಇನ್ನು ಸುಮಾರು ವೆರೈಟಿ ಇದೆ ಮೇಡಮ್. ಮಕ್ಕಳಿಗೆ ಯೂಸ್ ಆಗುವಂತ ಐಟಮ್ಸ್ ಇದೆ ನೋಡಿ. ಸಣ್ಣ ಮಕ್ಕಳಿಗೆ ಖುಷಿ ಆಗ್ಬೇಕು ಅದು ನೋಡಿದ ತಕ್ಷಣ. ಛೋಟಾ ಭೀಮಿಂದ ಹಿಡಿದು ಎಲ್ಲರೂ ಇಲ್ಲೇ ಸಿಗ್ತಾರೆ. ಎಲ್ಲ ಕಾರ್ಟೂನ್ ಕ್ರಿಯೇಚರ್ ಬ್ಯಾಗ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಲೇಡೀಸ್ ಬ್ಯಾಗ್ಸ್, ಹ್ಯಾಂಡ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಈ ತರದ್ದು ಕ್ಲಚಸ್ ಆಯ್ತು, ಕ್ಲಚಸ್ ಟೈಪ್ ಅಲ್ಲಿ ಹ್ಯಾಂಡ್ ಬ್ಯಾಗ್ ಈ ತರ ಕಾನ್ಸೆಪ್ಟ್. ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇದೆ ನೋಡಿ, ಸಿಲ್ವರ್ ಅಲ್ಲಿ ಡಿಫರೆಂಟ್ ಗೋಲ್ಡ್ ಪಾಲಿಶ್. ಹೌದು, ಸಿಲ್ವರ್ ನಲ್ಲಿ ಸಿಲ್ವರ್ ಅಲ್ಲಿ ಗೋಲ್ಡ್ ಪಾಲಿಶ್. ಇದೊಂದು ತಗೊಳ್ಳಿ ಹೋಗ್ಲಿ ಸಾಕು, ಅದೆಲ್ಲ ಬೇಡ. ಹಾಗೆ ನೀವು ನಿಮಗೆ ಬರ್ತೀರಾ ಅಂದ್ರೆ ದೇವರಿಗೆ ತೊಟ್ಲು ಬಂದ್ಬಿಟ್ಟು, ದೇವರ ಮುಖವಾಡ, ಬೇರೆ ಬೇರೆ ಸೈಜ್ ಅಲ್ಲಿ ಆನೆಗಳೆಲ್ಲ ಸಿಕ್ಬಿಡ್ತವೆ ನಿಮಗೆ. ಶಿವಲಿಂಗ, ಸರ್ಪ, ಇದೆಲ್ಲ ನೋಡಿ ಈ ತರ ಪ್ರಸಾದದ ತೊಟ್ಲು ಬರುತ್ತೆ ನಿಮಗೆ. ಹಂಗೆ ಈ ತರದೆಲ್ಲ ಬಕೆಟ್ ತರನೇ ಇದೆ, ಇದೆಲ್ಲ ಪ್ರಸಾದದ ತೊಟ್ಲು. ಬಾಕಿ ಇದೆಲ್ಲ ಕಾರಿಗೆಲ್ಲ ಇಡೋ ತರ ನಮ್ಮ ವಿಗ್ರಹಗಳು ಆಪ್ಷನ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಯಾವ ಸೈಜ್ ಬೇಕಾದ್ರೂ ದೀಪಗಳಿದೆ, ಕುಂಕುಮದ ಬತ್ತಿದೆ, ಕಳಸಗಳು ಬೇರೆ ಬೇರೆ ತರದೆಲ್ಲ ಇದೆ. ಇದೆಲ್ಲ ದೀಪದಲ್ಲಿ ಬಂದ್ಬಿಡುತ್ತೆ, ಎಲ್ಲ ಬೇರೆ ಬೇರೆ ಸೈಜಸ್ ಅಲ್ಲಿ. ಸಣ್ಣ ಪುಟಾಣಿ ದೀಪದಿಂದ ಹಿಡಿದು ದೊಡ್ಡ ದೀಪದ ಕಂಬದ ತನಕನೂ ಇದೆ. ಸಣ್ಣದು ಕುಂಕುಮದ ಬಟ್ಲಿಂದ ಹಿಡಿದು ದೊಡ್ಡ ದೊಡ್ಡ ಸೈಜು. ಪ್ಲೈನ್ ಅಲ್ಲಿದೆ,
ಆಂಟಿಕ್ ಪೀಸ್ ಅಲ್ಲಿ ಇದೆ. ಮತ್ತೆ ಇನ್ನೇನದು ಮೇಡಮ್ ಕ್ಲೀನ್ ಆಂಟಿಕ್ ಮ್ಯಾಟ್ ಫಿನಿಶ್ ಅಲ್ಲಿ ಓಕೆ. ಯಾವ ತರದ್ ಬೇಕು ಅಂತ ಅಂದ್ರೂ ನಿಮ್ಗೆ ಒಂದ್ಸತಿ ಬಂದ್ರೆ ಆಪ್ಷನ್ಗಳು ಸಾವಿರ ಇರುತ್ತೆ. ಒಂದು ತಗೊಳಕ್ ಬಂದವ್ರು ಖಂಡಿತ ಎರಡಾದ್ರೂ ತಗೊಂಡ್ ಹೋಗ್ತೀರಾ. ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ನಮ್ಗೆ ನೆಕ್ಸ್ಟ್ ಟೈಮ್ ಬರೋ ತರ ನಮ್ಗೆ ಅಂತೂ ಉಳಿಸ್ಕೊಂತಾರೆ. ನಾವು ಉಳಿಸ್ಕೊಂಡಿದೀವಿ, ಸಾರಿ ನಾವಲ್ಲ, ನಮ್ಗೆ ಉಳಿಸ್ಕೊಂಡಿದ್ದಾರೆ. ಬೇರೆದಕ್ಕೆಲ್ಲ ತುಂಬಾ ಐಟಮ್ಸ್ ನಾವ್ ಇಲ್ಲಿಂದ ತಗೊಂಡ್ ಹೋಗಿದೀವಿ. ಸಣ್ಣ ಪುಟ್ಟ ಐಟಮ್ಸ್ ಏನಿದೆ, ಯಾವುದೇ ಐಟಮ್ ಕೇಳಿದ್ರು ಸಿಲ್ವರ್ ಅಲ್ಲಿ ಸಿಗುತ್ತೆ. ಮನೆಗೆ ಪೂಜೆ ಮಾಡೋದಕ್ಕೆ ತುಂಬಾ ಐಟಮ್ಸ್ ಹುಡುಕ್ತಾ ಇರ್ತೀವಲ್ವಾ, ಯಾವ್ದೋ ದೊಡ್ಡದು ತಗೊಳಕ್ಕಾಗಲ್ಲ, ಇನ್ವೆಸ್ಟ್ ಮಾಡಕ್ಕಾಗಲ್ಲ ಅಂತ ಹೇಳಿ, ಅದು ಪುಟಾಣಿ ಐಟಮ್ಸ್ ಇಂದ ಹಿಡಿದು ಎಲ್ಲ ಸಿಗುತ್ತೆ. ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರು ಕೂಡ ಕಸ್ಟಮೈಸ್ ಮಾಡಿಸ್ಕೊಡ್ತಾರೆ. ಅದೊಂದು ಆಪ್ಷನ್ ಅಂತೂ ಖಂಡಿತವಾಗ್ಲೂ ಇದೆ. ಇಲ್ಲಿರೋದೆಲ್ಲ ಏನಿದು? ಇದೆಲ್ಲ ಸಣ್ಣ ಸಣ್ಣ ಐಟಮ್ಸ್ ಮೇಡಮ್. ಇದೆಲ್ಲ ಕಲಶಕ್ಕೆ ಹೋಗುತ್ತೆ, ಗಂಗೆಗೆ. ಇದೆಲ್ಲ ನಿಮ್ಗೆ ಗಂಗೆ ತಾಳಿ, ಮಿರರ್, ನಾಗರು, ಅಗರಬತ್ತಿ ಸ್ಟ್ಯಾಂಡ್, ಸಾಲ್ ದೀಪ, ಎಲ್ಲ ಬೇರೆ ಬೇರೆ ವೆರೈಟೀಸ್ ಕೊಡುತ್ತೆ. ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ನೋಡಿ, ಇಷ್ಟೊಂದೆಲ್ಲ ಸಿಲ್ವರ್ ಇದೆ. ಮನೆಯಲ್ಲಿ ಏನೋ ಒಂದು ಖುಷಿ ಇರುತ್ತೆ. ಬೇರೆ ಬೇರೆ ಐಟಮ್ಸ್ ಏನೇನೋ ಇಟ್ಕೊಂಡಿದೀವಿ, ಡಿಫ್ರೆಂಟ್ ಆಗಿರೋದು. ಕಡಗ ಎಲ್ಲ ಇದೆ. ಇದು ಮೇಡಮ್ ಇದು ಟ್ರೆಡಿಷನಲ್ ಆಗಿ ಸುಮಾರು ಜನ ಮೇಂಟೈನ್ ಮಾಡ್ತಾರೆ ಮೇಡಮ್. ಇದೆಲ್ಲ ಈ ತರದ್ದು. ಓಕೆ. ಕೂರ್ಗಿಸ್ ಅವ್ರು ತಗೋತಾರ ಅಥವಾ ಬೇರೆಯವರು ತಗೋತಾರ? ಇನ್ನು ಸುಮಾರು ಬೇರೆಯವರು, ಬೇರೆ ಕಮ್ಯುನಿಟಿ ಅವರು ಎಲ್ಲ ತಗೊಂಡು ಹೋಗಿರ್ತಾರೆ. ಶಾರ್ಪ್ ಇಲ್ಲ ತಾನೆ? ಪುಣ್ಯ. ಏನೇನ್ ಐಟಮ್ಸ್ ಬೇಕು ಹೇಳಿ, ಎಲ್ಲ ಸಿಲ್ವರ್ ಅಷ್ಟೇ. ನಿಮಗೆ ಬೇಕಿರೋ ತರದ್ದು ಹೊರಗಡೆ ಏನೇನೆಲ್ಲ ಸಿಗುತ್ತೆ ಶಾಪಲ್ಲಿ, ಎಲ್ಲ ತರದ ಐಟಮ್ಸ್ ಇದೆ. ಎಲ್ಲವೂ ಸಿಲ್ವರ್ ಅಲ್ಲಿ ಇದೆ ಅನ್ನೋದೊಂದೇ ಖುಷಿ. ನೋಡಿ, ಹೂ ತರ ಕೆಲವರಿಗೆ ಕಷ್ಟ ಆಗ್ಬೋದು, ಅದಕ್ಕೆ ಸಿಲ್ವರ್ ಅಲ್ಲೇ ಹೂವು ಕೊಟ್ಟಿದ್ದಾರೆ. ಡಿಫ್ರೆಂಟ್ ಹೂವುಗಳು. ಇದು ರೀಸೆಂಟ್ ಆಗಿ ಯಾರೋ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಯಾರೋ ಒಬ್ರು ಅದನ್ನ ಅರ್ಚನೆ ಮಾಡ್ಬೇಕಾದ್ರೆ, ಅಷ್ಟೊತ್ತರ ಹೇಳ್ಬೇಕಾದ್ರೆ ಅರ್ಚನೆ ಮಾಡೋದಕ್ಕೆ ಯೂಸ್ ಮಾಡಿದ್ದನ್ನ ನೋಡಿದೆ. 108 ಅಥವಾ 111 ಹೂಗಳು ಸಿಗುತ್ತೆ ಅಂತ ಹೇಳಿ. ಬಿಲ್ವ ಪತ್ರೆ ಬೇಕಾ, ಎಲ್ಲದು ಬೆಳ್ಳಿಯಲ್ಲಿ ಮಾಡಿದ್ರೆ ಶ್ರೇಷ್ಠ ಅಂತ ಕೆಲವರು ಹೇಳ್ತಾರೆ. ಹಂಗಾಗಿ ಆ ತರದ ಎಲ್ಲಾ ತರದ ಐಟಮ್ಸ್ ಇದೆ, ಡಿಫ್ರೆಂಟ್ ಆಗಿ. ಹೂವ, ಬಿಲ್ವ ಪತ್ರೆ, ಹೂವು ಸೈಜು ಬೇರೆ ಬೇರೆ ತರ ಸಿಗುತ್ತೆ, ಚಿಕ್ಕದು ಎಲ್ಲ. ರೆಗ್ಯುಲರ್ ಆಗಿ ಪೂಜೆ ಮಾಡೋರಿಗೆ ಅಥವಾ ಈ ರೀತಿ ಲಕ್ಷ್ಮಿ ಕೂರಿಸಿದಾಗ ಅಂಥವ್ರೆಲ್ಲ ಇಷ್ಟಪಟ್ಟರೆ ತಗೋಬೋದು. ಸಾಧಾರಣ ಆಪ್ಷನ್ಸ್ ಇದೆ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒಂದಲ್ಲ, ಸಾವಿರಾರು ಆಪ್ಷನ್ಸ್ ಇದೆ. ನಿಮಗೆ ಸಣ್ಣ ಐಟಮ್ಸ್ ಇಂದ ಹಿಡಿದು ದೊಡ್ಡ ಐಟಮ್ಸ್ ವರೆಗೂ ಮನೆಗೆ ಏನೆಲ್ಲ ಯೂಸ್ ಆಗುತ್ತೆ, ನಮ್ಗೆ ಏನೆಲ್ಲ ಯೂಸ್ ಆಗುತ್ತೆ, ಗಿಫ್ಟಿಂಗಿಗೆ ಏನೆಲ್ಲ ಯೂಸ್ ಆಗುತ್ತೆ, ಪೂಜೆಗೆ ಏನೆಲ್ಲ ಯೂಸ್ ಆಗುತ್ತೆ, ಪ್ರತಿಯೊಂದು ಐಟಮ್ಸ್ ಕೂಡ ಒಂದೇ ಶಾಪ್ ಸಿಗುತ್ತೆ.